ಅಮೆರಿಕದ ಗ್ರೀನ್ ಕಾರ್ಡ್ ಕನಸು ಮತ್ತು ಹೊಸ ಕಠಿಣ ನಿಯಮಗಳು. ವಿವಾಹ ಆಧಾರಿತ ವಲಸೆಯ ಹಾದಿ ಮುಚ್ಚುತ್ತಿದೆಯೇ? ಪ್ರಪಂಚದಾದ್ಯಂತ ಮಿಲಿಯನ್ ಗಟ್ಟಲೆ ಜನ ಕಾಣುವ ಅಮೆರಿಕದ ಕನಸು ಈಗ ಮತ್ತಷ್ಟು ದೂರವಾಗ್ತಿರುವಂತೆ ಕಾಣ್ತಿದೆ. ಅಮೆರಿಕದಲ್ಲಿ ನೆಲೆಸಲು ಮತ್ತು ಕೆಲಸ ಮಾಡಲು ಹಸಿರು ನಿಶಾನೆ ನೀಡುವ ಗ್ರೀನ್ ಕಾರ್ಡ್ ಪಡೆಯುವುದು ಯಾವಾಗಲೂ ಕಷ್ಟದ ಕೆಲಸನೇ. ಆದರೆ ಇಲ್ಲಿವರೆಗೆ ಅಮೆರಿಕನ್ ಪ್ರಜೆಯನ್ನ ಮದುವೆಯಾಗುವ ಮೂಲಕ ಗ್ರೀನ್ ಕಾರ್ಡ್ ಪಡೆಯುವುದು ಸುಲಭದ ದಾರಿ ಅಂತ ನಂಬಲಾಗಿತ್ತು. ಆದರೆ ಈಗ ಡೊನಾಲ್ಡ್ ಟ್ರಂಪ್ ಅವರ ಪ್ರಭಾವ ಮತ್ತು ಬದಲಾದ ವಲಸೆ ನೀತಿಗಳಿಂದಾಗಿ ಈ ಹಾದಿಯು ಇನ್ನಷ್ಟು ಕಠಿಣವಾಗಿದೆ. ಯುಎಸ್ ಸಿಟಿಜನ್ಶಿಪ್ ಮತ್ತು ಇಮಿಗ್ರೇಷನ್ ಸರ್ವಿಸಸ್ ಜಾರಿಗೆ ತಂದಿರುವ ಹೊಸ ನಿಯಮಗಳು ಕೇವಲ ವಂಚಕರನ್ನ ತಡೆಯೋದಕ್ಕಷ್ಟೇ ಸೀಮಿತವಾಗಿದೆಯಾ ಅಥವಾ ಕಾನೂನುಬದ್ಧವಾಗಿ ವಲಸೆ ಹೋಗೋರನ್ನೂ ಸಂಕಷ್ಟಕ್ಕೆ ದೂಡಲಿದೆಯಾ ಅನ್ನೋ ಪ್ರಶ್ನೆ ಈಗೆದ್ದಿದೆ. ಹೊಸ ನಿಯಮಗಳ ಪ್ರಕಾರ ವಿವಾಹ ಆಧಾರಿತ ಗ್ರೀನ್ ಕಾರ್ಡ್ ಪಡೆಯೋಕೆ ಕೇವಲ ಮದುವೆ ನೋಂದಣಿ ಪತ್ರ ತೋರಿಸಿದ್ರೆ ಸಾಲೋದಿಲ್ಲ. ದಂಪತಿ ನಿಜವಾಗಿಯೂ ಒಂದೇ ಮನೆಯಲ್ಲಿ ವಾಸ ಮಾಡ್ತಿದ್ದಾರೆ ಮತ್ತು ಅವರದ್ದು ನೈಜವಾದ ಸಂಸಾರ ಅಂತ ಸಾಬೀತುಪಡಿಸೋಕೆ ಬಲವಾದ ಸಾಕ್ಷ್ಯಗಳನ್ನು ಒದಗಿಸಬೇಕಾಗಿದೆ. ಇದರಲ್ಲಿ ಪ್ರಮುಖ ಬದಲಾವಣೆಗಳಂದ್ರೆ ಜಂಟಿ ಜೀವನದ ದಾಖಲೆಗಳು, ದಂಪತಿಯ ಹೆಸರಲ್ಲಿ ಜಂಟಿ ಬ್ಯಾಂಕ್ ಖಾತೆಗಳು, ಮನೆ ಬಾಡಿಗೆ ಕರಾರು ಪತ್ರಗಳು ಮತ್ತು ಇಬ್ಬರ ಹೆಸರಿರುವ ಕರೆಂಟ್ ಅಥವಾ ನೀರಿನ ಬಿಲ್ಲುಗಳನ್ನು ಕಡ್ಡಾಯವಾಗಿ ತೋರಿಸಬೇಕು. ಪ್ರತ್ಯೇಕ ಸಂದರ್ಶನಗಳು, ವಲಸೆ ಅಧಿಕಾರಿಗಳಿಗೆ ಅನುಮಾನ ಬಂದ್ರೆ ಪತಿ ಮತ್ತು ಪತ್ನಿಯನ್ನ ಬೇರೆ ಬೇರೆ ಕೊಠಡಿಗಳಲ್ಲಿ ಕೂರಿಸಿ ಅವರ ದೈನಂದಿನ ಜೀವನದ ಬಗ್ಗೆ, ಉದಾಹರಣೆಗೆ ನಿನ್ನೆ ರಾತ್ರಿ ಊಟಕ್ಕೆ ಏನ್ ಮಾಡಿದ್ರಿ ಅಥವಾ ನಿಮ್ಮ ಬೆಡ್ರೂಮ್ನಲ್ಲಿ ಕನ್ನಡಿ ಎಲ್ಲಿದೆ ಅನ್ನುವಂತಹ ಸೂಕ್ಷ್ಮ ಪ್ರಶ್ನೆಗಳನ್ನ ಕೇಳಲಾಗುತ್ತೆ. ಇಬ್ಬರ ಉತ್ತರಗಳಲ್ಲಿ ಸ್ವಲ್ಪ ವ್ಯತ್ಯಾಸ ಕಂಡುಬಂದ್ರೂ ಅರ್ಜಿ ತಿರಸ್ಕೃತ ಆಗಬಹುದು. ಅನಿರೀಕ್ಷಿತ ಭೇಟಿ, ಅಧಿಕಾರಿಗಳು ಯಾವುದೇ ಮುನ್ಸೂಚನೆ ಇಲ್ಲದೆ ದಂಪತಿಯ ಮನೆಗೆ ಭೇಟಿ ನೀಡಿ ಅವರು ನಿಜವಾಗಿಯೂ ಒಟ್ಟಿಗೆ ವಾಸ ಮಾಡ್ತಿದ್ದಾರಾ ಅಂತ ಪರಿಶೀಲಿಸುವ ಅಧಿಕಾರವನ್ನ ಹೊಂದಿದ್ದಾರೆ. ಉದ್ಯೋಗ ಅಥವಾ ಇತರ ಕಾರಣಗಳಿಗಾಗಿ ಬೇರೆ ಬೇರೆ ಊರುಗಳಲ್ಲಿ ವಾಸ ಮಾಡ್ತಿರುವ ದಂಪತಿಗೆ ಇದು ಬಹಳ ದೊಡ್ಡ ಸಮಸ್ಯೆಯಾಗಿ ಪರಿಣಮಿಸಿದೆ. ಅವರು ದೂರವಿರೋಕೆ ಬಲವಾದ ಕಾರಣ ಮತ್ತು ನಿರಂತರ ಸಂಪರ್ಕದ ಸಾಕ್ಷ್ಯಗಳನ್ನ ಅಂದ್ರೆ ದೈನಂದಿನ ಚಾಟ್ಗಳು, ಕಾಲ್ ರೆಕಾರ್ಡ್ಗಳನ್ನು ಒದಗಿಸಬೇಕಾಗತ್ತೆ. ಈ ಕಠಿಣ ಕ್ರಮಗಳಿಗೆ ಎರಡು ಪ್ರಮುಖ ಕಾರಣಗಳಿದೆ. ಮೊದಲನೇದಾಗಿ ನಕಲಿ ಮದುವೆಗಳ ಹಾವಳಿ. ವರದಿಯ ಪ್ರಕಾರ ಅಮೆರಿಕದಲ್ಲಿ ಗ್ರೀನ್ ಕಾರ್ಡ್ ಪಡೆಯೋಕೆ ಅಂತಾನೆ ಏಜೆಂಟರಿಗೆ 20 ರಿಂದ 30 ಲಕ್ಷ ರೂಪಾಯಿ ಹಣ ನೀಡಿ ಅಮೆರಿಕನ್ ಪ್ರಜೆಯೊಂದಿಗೆ ಸುಳ್ಳು ಮದುವೆ ಮಾಡಿಕೊಳ್ಳುವ ಜಾಲಗಳು ಸಕ್ರಿಯವಾಗಿದೆ. ಆಕಾಶ್ ಪ್ರಕಾಶ್ ಅನ್ನುವಾತನ ಪ್ರಕರಣವನ್ನೇ ತೆಗೆದುಕೊಂಡ್ರೆ, ಆತ ನಕಲಿ ಮದುವೆ ಮಾಡಿಕೊಂಡು ನಂತರ ಗ್ರೀನ್ ಕಾರ್ಡ್ ಬೇಗ ಸಿಗಲಿ ಅಂತ ಪತ್ನಿಯ ಮೇಲೆ ಕೌಟುಂಬಿಕ ದೌರ್ಜನ್ಯದ ಸುಳ್ಳು ಕೇಸ್ ಹಾಕಿದ್ದ. ಇಂತಹ ಪ್ರಕರಣಗಳು ಅಮೆರಿಕದ ಭದ್ರತೆಗೆ ಮತ್ತು ಸಂಪನ್ಮೂಲಗಳಿಗೆ ಧಕ್ಕೆ ತರ್ತಿವೆ ಅನ್ನೋದು ಸರ್ಕಾರದ ವಾದ. ಆದರೆ ಇದರ ಇನ್ನೊಂದು ಮುಖ ಅಂದ್ರೆ ರಾಷ್ಟ್ರೀಯ ಭದ್ರತೆ ಹೆಸರಲ್ಲಿ ವಲಸೆಯನ್ನ ಕಡಿಮೆ ಮಾಡೋದು. ಡೊನಾಲ್ಡ್ ಟ್ರಂಪ್ ಅವರ ಆಡಳಿತದ ಪ್ರಭಾವದಿಂದಾಗಿ ವಲಸಿಗರನ್ನ ಸ್ವಾಗತಿಸುವ ಬದಲು ಅವರನ್ನ ಸಂಭಾವ್ಯ ಅಪರಾಧಿಗಳಂತೆ ನೋಡುವ ದೃಷ್ಟಿಕೋನ ಬೆಳೆದಿದೆ. ಕಾನೂನುಬದ್ಧವಾಗಿ ಮದುವೆಯಾಗಿರುವ ಆದರೆ ಕೆಲಸದ ಒತ್ತಡದಿಂದ ದೂರವಿರುವ ದಂಪತಿಯ ಖಾಸಗಿತನವನ್ನ ಈ ನಿಯಮಗಳು ಉಲ್ಲಂಘಿಸುತ್ತೆ. ಅಧಿಕಾರಿಗಳ ಸರ್ಪ್ರೈಸ್ ವಿಸಿಟ್ ಮತ್ತು ಬೆಡ್ರೂಮ್ಗಳ ತಪಾಸಣೆ ಎಷ್ಟು ಸರಿ ಅನ್ನೋ ಪ್ರಶ್ನೆನೂ ಏಳುತ್ತೆ. ಇದು ಕೇವಲ ವಂಚಕರನ್ನ ತಡೆಯುವ ಪ್ರಯತ್ನವಲ್ಲ, ಬದಲಿಗೆ ಕಾನೂನುಬದ್ಧ ವಲಸೆಯ ಪ್ರಕ್ರಿಯೆಯನ್ನ ಎಷ್ಟು ಕ್ಲಿಷ್ಟಕರವಾಗಿಸುವುದಂದ್ರೆ ಜನರು ತಾವಾಗಿನೇ ಅರ್ಜಿಯಿಂದ ಹಿಂದೆ ಸರಿಯುವಂತೆ ಮಾಡುವ ತಂತ್ರಗಾರಿಕೆಯಂತೇನೂ ಕಾಣುತ್ತೆ. ಅಮೆರಿಕದ ಗ್ರೀನ್ ಕಾರ್ಡ್ ನಿಯಮಗಳು ಇನ್ನು ಮುಂದೆ ಸರಳವಾಗಿರೋದಿಲ್ಲ. ವಿವಾಹ ಇನ್ನು ಮುಂದೆ ಎರಡು ಮನಸ್ಸುಗಳ ಮಿಲನ ಮಾತ್ರವಲ್ಲ, ಅದೊಂದು ಕಾನೂನುಬದ್ಧ ಹಲವು ದಾಖಲೆಗಳ ಒಪ್ಪಂದ ಆಗಲಿದೆ. ಅಮೆರಿಕಕ್ಕೆ ಹೋಗಲು ಬಯಸುವ ಭಾರತೀಯರು, ಅದರಲ್ಲೂ ವಿವಾಹದ ಮೂಲಕ ಹೋಗೋರು ಕೇವಲ ಮದುವೆಯಾದರೆ ಸಾಲೋದಿಲ್ಲ, ತಮ್ಮ ವೈವಾಹಿಕ ಸಂಬಂಧದ ಪ್ರತಿಯೊಂದು ಹೆಜ್ಜೆಯನ್ನು ದಾಖಲಿಸಿಟ್ಕೊಳ್ಬೇಕು. ಕಾನೂನು ತಜ್ಞರ ಸಲಹೆ ಇಲ್ಲದೆ ಮುಂದುವರಿಯೋದು ಅಪಾಯಕಾರಿ. ಅಮೆರಿಕ ತನಗೆ ಬೇಕಾದವರನ್ನ ಮಾತ್ರ ತಾನು ಹಾಕಿದ ಕಠಿಣ ಷರತ್ತುಗಳ ಅಡಿಯಲ್ಲೇ ಒಳಬಿಟ್ಕೊಳ್ಳೋಕೆ ನಿರ್ಧರಿಸಿದೆ ಅನ್ನೋದು ಸ್ಪಷ್ಟ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.